ಹರೇ ಶ್ರೀನಿವಾಸ, ಹೇಗಿದ್ದೀರಿ ಎಲ್ಲರೂ? ವಾದಿರಾಜರು ಮಾಡಿದಂಥ ಮುತ್ತಿನ ಕವಚ ಅಲಂಕಾರ, ಸೋದೆ ರಮಾ ತ್ರಿವಿಕ್ರಮ ದೇವಸ್ಥಾನದ ಉತ್ಸವ, ಹಗಲು ತೇರು, ಇದನ್ನೆಲ್ಲ ನೋಡ್ಕೋತಾ ಬನ್ನಿ. ಇದು ಪಲಿಮಾರ್ ಸ್ವಾಮಿಗಳು ಅಲ್ಲಿಗೆ ಹೋಗಿದ್ದರು. ದೊಡ್ಡ ಯತಿಗಳು, ಚಿಕ್ಕ ಯತಿಗಳು ಬೃಂದಾವನಕ್ಕೆ ಪೂಜೆ ಮಾಡೋದು, ಇದೆಲ್ಲ ನೀವು ನೋಡ್ಕೋತಾ ಬನ್ನಿ. ಹಗಲು ತೇರಿದ್ದು ಫೋಟೋ ಹಾಕ್ತಾಯಿದ್ದೀನಿ. ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ, ನೋಡ್ಬೋದು ನೀವು. ಇದನ್ನೆಲ್ಲ ಶಾರ್ಟ್ಸಲ್ಲಿನೂ ಹಾಕಿದ್ದೆ, ನಿಮಗೆ ಸಾಧ್ಯವಾದ ನೋಡ್ಕೋತಾ ಬನ್ನಿ. ಭೂತರಾಜರ ಪೂಜೆ, ರಮಾ ತ್ರಿವಿಕ್ರಮ ದೇವರು. ಈಗ ನಮ್ಮ ಊರಿನ ಕಡೆ ನೋಡಿ ಭೂತರಾಜರಿದು ಸೊಜಂಕ್ ಅಂತ ಸಿಗುತ್ತಿಲ್ಲ. ಈ ವಿಡಿಯೋ ಮಾಡಿ ತುಂಬ ದಿವಸ ಆಯಿತು. ತುಂಬ ಹೆಲ್ತಿಗೆ ಒಳ್ಳೆ. ಇದರ ಪತ್ರೊಡೆ ಎಲ್ಲ ಮಾಡಿದ್ದು ನಾನು ಆಲ್ರೆಡಿ ತೋರಿಸಿದ್ದೆ. ಕೋಡು ಕೊಡ್ತಾ ಇದ್ದರೆ ಬೀಜ ಬರುತ್ತೆ ನೋಡಿ. ಬೀಜನ ಒಟ್ಟು ಮಾಡಿ ಒಣಗಿಸಿ ಅದರ ಬೀಜ ತೆಗೆದಿಡಬೇಕು ನೋಡಿ. ಬೀಜ ತೆಗೆದು ಒಣಗಿಸಿ ಇಡಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಬೀಜ. ಇದರದ್ದು ಒಂದು ಕಾಫಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಅರಿಶಿನ, ಮನೆಯಲ್ಲಿ ಆಗಿದ್ದಂಥ ಅರಿಶಿನ. ಇದು ಮಾವಿನಕಾಯಿ ಶುಂಠಿ, ಅಂಬೆ ಶುಂಠಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಇದೆಲ್ಲ ತುಂಬ ಹಳೆ ವೀಡಿಯೋಗಳು ನಾನು ಈಗ ತೋರಿಸ್ತಾ ಇದ್ದೀನಿ. ಅರಿಶಿನದ ಪುಡಿ, 1 ಲೋಟೆಯಷ್ಟು ಅರಿಶಿನದ ಪುಡಿನೂ ಆಗಿತ್ತು. ಆನಂತರ ಆ ಸೊಜಂಕ್ ಅಂತ, ತಜಂಕ್ ಅಂತ ಹೇಳ್ತಾರೆ, ಅದರ ಬೀಜನ ಹುರ್ಕೊಳ್ಬೇಕು. ಡ್ರೈ ರೋಸ್ಟ್. ನಾವು ಕಾಫಿ ಮಾಡ್ದಂಗೆ ಕಾಫಿ ಬೀಜನ ಯಾವ ಥರ ಪ್ರೊಸೀಜರ್ ಮಾಡ್ತೀವಿ ಅದೇ ಥರ ಮಾಡ್ಕೋತಾ ಹೋಗೋದು. ನೀಟಾಗಿ ಪಟಪಟ ಅನ್ನೋ ಥರ ಹುರಿಯಿರಿ ಅದನ್ನ ನೋಡಿ. ಅದು ದಂಟೆ ಎಲ್ಲ ಸ್ವಲ್ಪ ಇತ್ತು, ಅದನ್ನ ಊದಿ ತೆಗೆದುಬಿಟ್ಟೆ ನಾನು. ಚಟಪಟ ಅಂತ ನಾವು ಸಾಸಿವೆ ಹುರಿದಾಗ ಹೇಗೆ ಹುರಿಯುತ್ತೆ ನೋಡಿ, ಅದೇ ಥರ ಹುರ್ಕೊಳ್ಳುತ್ತೆ. ಇದು ಕೂಡ ಕಾಫಿ ಥರನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಮ್ಮ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರಂತೆ ಇದನ್ನ. ಇದು BP ಅವರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಏನು ಗೊತ್ತಾ, ಈ ಸೀಡ್ಸ್ ಎಲ್ಲ ಆರೋಗ್ಯಕ್ಕೆ ಯಾವತ್ತೂ ಒಳ್ಳೆಯದೇ. ಈ ಸೌತೆ ಬೀಜ ಆಗಲಿ, ನಾವು ಆಮೇಲೆ ಕುಂಬಳಕಾಯಿ ಬೀಜ, ಯಾವುದ್ರ ಬೀಜನೂ ಅಷ್ಟೇ ನಮಗೆ ಹೆಲ್ತಿಗೆ ಒಳ್ಳೆಯದು. ಚಟಪಟ ಅಂದ ನಂತರ ಅದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಇವತ್ತಿನ ವ್ಲಾಗಲ್ಲಿ ತುಂಬ ವೆರೈಟಿ ವಿಶೇಷಗಳನ್ನೆಲ್ಲ ತೊಗೊಂಬಂದಿದ್ದೀನಿ. ತಣ್ಣಗಾದ ನಂತರ ನೀಟಾಗಿ ಪುಡಿ ಮಾಡ್ಕೊಳ್ಳಿ ಅದನ್ನ. ಅದರೊಟ್ಟಿಗೆ ಕಾಫಿ ಮಾಡೋಣ. ಮುಂಚಿನ ಕಾಲದಲ್ಲಿ ಬೆಲ್ಲದ ಕಾಫಿ ಮಾಡ್ತಿದ್ವಲ್ಲ, ಅದೇ ಥರ ಮಾಡಲಿಕ್ಕೆ ಬರುತ್ತೆ. ತುಂಬಾ ಯಮ್ಮಿಯಾಗಿತ್ತು. ನಾನು ಇವತ್ತು ಕುಡ್ದಿದ್ದೀನಿ ಆ್ಯಕ್ಚುಲಿ. ನೋಡೋಣ BP ಕಡಿಮೆ ಆಗುತ್ತಾ ಇಲ್ವಾ. ಒಟ್ಟು ಲೋ ಹೋಗೋದಿಲ್ಲ, ಅಷ್ಟು ಮಾತ್ರ ಸತ್ಯ. ನಾರ್ಮಲಾಗಿರುತ್ತೆ ನೋಡಿ. 1 ಲೋಟ ನೀರಿಟ್ಟು 1 ಚಮಚ ಪುಡಿ ಹಾಕಿದ್ದೀನಿ. 1 ಲೋಟಷ್ಟು ಹಾಲು ಹಾಕಿದರೆ ನಮ್ಮದು ಕಾಫಿ ರೆಡಿ. ಅದಕ್ಕೆ ನಾನು ಬೆಲ್ಲ ಹಾಕಿದ್ದೀನಿ ಇವತ್ತು. ಬೆಲ್ಲ ಹಾಕಿ ಕಾಫಿ, 1-2 ಚಮಚಷ್ಟು ಬೆಲ್ಲ ಹಾಕಿ ಕಾಫಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇದು ಹಿಂದಿನ ಕಾಲದ ರೆಸಿಪಿಗಳಿದೆಲ್ಲ. ನಾನು ತೆಗೆದಿಟ್ಟು ತುಂಬಾ ಟೈಮ್ ಆಗಿತ್ತು. ಯಾವುದೋ ಕೆಲಸ ಬಂದು ವೀಡಿಯೋ ಮಾಡಿಟ್ಟಿದ್ದೀನಿ, ಹಾಕಲಿಕ್ಕೆ ಆಗ್ತಾಯಿರಲಿಲ್ಲ ನೋಡಿ. ಅದಕ್ಕೆ ಕುದಿಯುವಾಗ ಹಾಲು ಹಾಕಿ ಕುದಿಸಿ ಸೋಸ್ಕೊಂಡು ಕುಡಿಬೇಕು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಂದ್ಸಲ ನೀವು ಸಿಕ್ಕಿದರೆ ಈ ಥರ ಮಾಡಿ ನೋಡಿ. ಸೊಜಂಕ್ ಅಥವಾ ತಜಂಕ್ ಅಂತ ತುಳುವಲ್ಲಿ ಹೇಳ್ತಾರೆ. ಆದರೆ ಎಳೆದಿರಬೇಕು. ತಂಬುಳಿ, ಚಟ್ನಿ, ಪತ್ರೊಡೆ ಎಲ್ಲರೂ ಮಾಡೋದು ನಾನು ತೋರಿಸಿದ್ದೀನಿ. ಬೀಜದ ನಾನು ಇಷ್ಟ ತನಕ ತೋರಿಸಿಲ್ಲ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಎಂಥಕ್ಕೆ ಒಳ್ಳೆಯದು ಅಂತ ನಮಗೂ ಗೊತ್ತಿಲ್ಲ. ನೀವು ಯಾರಾದರೂ ಗೊತ್ತಿದ್ದವರು ಕಮೆಂಟ್ಸ್ ಮಾಡಿ ಹೇಳಿ ನನಗೆ ನೋಡಿ. ದೊಡ್ಡ ಲೋಟಲ್ಲಿ ಒಂದು ಕಾಫಿ ಆಯಿತು. ಅದನ್ನ ಅರ್ಧ ಮಾಡಿ ನಾನು ನಮ್ಮ ಯಜಮಾನರು ಕೊಡ್ತಿದ್ದೀವಿ, ನೋಡ್ಬೋದು. ಅದರ ಪುಡಿ ಇದೆಲ್ಲ ತೆಗೆದಿಟ್ಟಿದ್ದೀನಿ ನೋಡಿ. ಇವತ್ತಿನ ವೀಡಿಯೋದಲ್ಲಿ ಈ ಥರದ್ದು ತುಂಬ ವೆರೈಟಿ ಆಫ್ ಇದು ಮಾಡಿ ತೊಗೊಂಬಂದಿದೆ. ಕಂಪ್ಲೀಟ್ ನೋಡಿ ವಿಡಿಯೋನ, ತುಂಬಾ ಹೆಲ್ಪ್ ಆಗ್ಬೋದು. ಆ ನಂತರ ನೋಡಿ, ಇದು ಅಶೋಕೆ ಗಿಡದ್ದು ಹೂವು, ಅಶೋಕ ವೃಕ್ಷ ಅಂತ ಹೇಳ್ತೀವಲ್ವ ನೋಡಿ. ಇದು ಸೀತಾದೇವಿ ಶ್ರೀಲಂಕಾದಲ್ಲಿ ರಾವಣ ಎತ್ಕೊಂಡೋದಾಗ ಇದೇ ಮರದ ಅಡಿಯಲ್ಲಿ ಕೂತಿದ್ದು ಅಂತ ಪ್ರತೀತಿ. ಇದು ಶೋಕ ಅಂದರೆ ಹೆಣ್ಣು ಮಕ್ಕಳ ಶೋಕ ನಾಶ ಮಾಡುವಂಥದ್ದು ನೋಡಿ. ತುಂಬ ಹೂವಾಗಿತ್ತು. ಅದನ್ನ ಕೊಯ್ದು ಅದನ್ನ ಬಿಡಿಸ್ಕೊಂಡು ಮೊಗ್ಗು ಬೇರೆ ಹೂ ಬೇರೆ ಮಾಡಿಕೊಂಡು ಒಣಗಿಸಿ ನೋಡಿ. ಬೀಜ ಇದೆಯಲ್ಲ ಅದರದ್ದು ತುಂಬಾ ಇತ್ತು ಈ ಸಲ. ಅದನ್ನ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಬೇಕಾದರೆ ತಂಬುಳಿ, ಚಟ್ನಿ, ಆನಂತರ ನಾವು ಕಷಾಯ ಮಾಡಿಕೊಂಡು ಕುಡಿಬೋದು. ಈ ಬೆವರು ವಾಸನೆ, ಬಾಯಿ ವಾಸನೆ, ಒಟ್ಟು ಏನು ಚವಿ ಅಂತ ಹೇಳ್ತಾರೆ, ಅದಕ್ಕೆಲ್ಲ ತುಂಬಾ ಒಳ್ಳೆಯದಿದು. ಮತ್ತು ಏನು ಗೊತ್ತಾ, ಈ ಬೆವರು ವಾಸನೆಗೆಲ್ಲ ಇನ್ನು
ನಾರ್ಮಲಾಗಿ ಹೆಣ್ಮಕ್ಳು ಬಳಸ್ತಾರೆ. ಇದರ ಎಲೆದು ಕೂಡ ಕಷಾಯ ಮಾಡ್ತೀನಿ, ಅದರ ಮಾಲೆ ಕಟ್ಟಿದ್ದು ನೀವು ನೋಡ್ಬೋದು ಇಲ್ಲಿ, ಅದರ ಒಣಗಿಸಿ ಪುಡಿ ಮಾಡಿರುವಂಥದ್ದು. ಈಗ ಒಂದು ಚಿಕ್ಕ ಮೀಲ್ ಪ್ಲ್ಯಾನ್, ತುಂಬಾ ಚೆನ್ನಾಗಿದೆ ಈ ಮೀಲ್ ಪ್ಲ್ಯಾನ್ ನೋಡ್ಬೋದು. ಬೇರೆ ನಮನೆಯಲ್ಲಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಹೆಸರು ತೊಗರಿ ಬೇಳೆ ಇದಾಗತ್ತೆ ಅಂತಂದರೆ, ಏನು ವಾಯು ಆಗುತ್ತೆ ಅಂತಂದರೆ ಅದು ನೆನೆಸಿಬಿಟ್ಟು ನಾವು ಬಳಸಬೇಕಂತೆ ನೋಡಿ. ನೆನೆಸಿ ಅರಶಿನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದನ್ನ ಬೇಯಿಸ್ಕೊಳ್ಳಿ. ನಿಮಗೆ ಜಟ್ಪಟ್ ಅಂತ ಸಾರಿನ ಪುಡಿ ಇಲ್ಲ ಅಂತಂದಾಗ ಸಾರು ಪುಡಿ ಹೇಗೆ ಮಾಡೋದು ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಒಂದು 2 ಲೀಟ್ರಷ್ಟು, 1.5 2 ಲೀಟ್ರಷ್ಟು ಸಾರು ಮಾಡ್ಕೋಬೋದು ನೋಡಿ. 1 ಚಮಚೆ ಕೊತ್ತಂಬರಿ, ಅರ್ಧ ಚಮಚೆ ಮೆಂತೆ, 1/4 ಚಮಚೆ ಜೀರಿಗೆ, ಇಷ್ಟು ಹಾಕಿ ಕೆಂಪು ಮೆಣಸು ಹಾಕಿ ಕರಿಬೇವಿನ ಸೊಪ್ಪು ಇಂಗು ಹಾಕ್ಕೊಂಡು ಹುರಿಬೇಕು. ಅದನ್ನ 1 ಬೈ 1 ಹಾಕ್ತಾ ಬನ್ನಿ. ನಿಮಗೆ ಅಳತೆ ಪ್ರಕಾರ ಹೇಳ್ತಾ ಬಂದಿದ್ದೀನಿ ನೋಡಿ. ಪಕ್ಕದಲ್ಲಿ ಅನ್ನ ಬೇಯ್ತಾ ಇದೆ, ಬೇಳೆನೂ ಬೇಯ್ತಾ ಇದೆ, ನೀವು ನೋಡ್ಬೋದು. ನೋಡಿ ಮೆಣಸು ಹಾಕ್ಕೊಳ್ಬೇಕು ಅದಕ್ಕೆ. ನಂತರ ಹುರಿದಿಟ್ಟ ಮೆಣಸಿತ್ತೆ ಅದನ್ನೇ ಹಾಕ್ಕೊಂಡೆ. 1 ಕೊತ್ತಂಬರಿ, ಅರ್ಧ ಮೆಂತೆ, 1/4 ಜೀರಿಗೆ, 1/4 ಚಮಚೆಯಷ್ಟು ಇಂಗು ಮತ್ತು 1 ಎಸಳು ಕರಿಬೇವಿನ ಸೊಪ್ಪು, ಇಷ್ಟೆಲ್ಲ ಹಾಕಿ ಹುರ್ಕೊಂಡು ತೆಗೆದಿಟ್ಕೊಳ್ಳಿ. ನನ್ನ ಹತ್ರ ತೆಂಗಿನಕಾಯಿ ಒಣಗಿದ್ದಿತ್ತು. ಇದನ್ನ ಹಸಿ ತೆಂಗಿನಕಾಯಿ ಹತ್ರ ಯಾವ ಥರ ಬಳಸೋದು ಅಂತ ನೀವು ನೋಡ್ಬೋದು ಇಲ್ಲಿ. ಬಿಸಿನೀರು 3/4 ವಾಶಿ ಕುದಿಬೇಕು, ಒಂದು 50ರಿಂದ 60 ಡಿಗ್ರಿ, ಕೈ ಹಾಕೋಂಗಿರಬೇಕು. ಆವಾಗ ಅದಕ್ಕೆ ತೆಂಗಿನಕಾಯಿ ಹಾಕಿಡಬೇಕು, ಅದು ಪಕ್ಕದಲ್ಲಿರಲಿ. ಈಗ ನೋಡಿ ತೆಂಗಿನಕಾಯಿ ಜೊತೆ ಈ ಸಾರಿನ ಮಸಾಲೆ ಹುರಿದಿಟ್ಟಿದ್ವಲ್ಲ ಅದನ್ನ ರುಬ್ಕೊಳ್ಬೇಕು. ಒಂದು ಸ್ವಲ್ಪ ಹುಣಸೆ ಹಣ್ಣು, ಎಷ್ಟು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಸಾಕು. ನಾವು ಉಡುಪಿಯ ಕೃಷ್ಣ ಮಠದಲ್ಲಿ ಮಾಡುವಂತೆ ಹಾಗೆಯೇ ಮಾಡ್ತಾಯಿದ್ದೀನಿ. ಟೊಮೆಟೊ ಬಳಸಲ್ಲ ಇಲ್ಲಿ ನಾವು ಜಾಸ್ತಿ. ನೋಡಿ ಇದನ್ನ ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಳೆ ಬೆಂದ ನಂತರ ಅದಕ್ಕೆ ಹಾಕಿ ಕುದಿಸಿದ್ರೆ ಆಯಿತು ಅಂತೇಳಿ ನೋಡಿ. ಉಪ್ಪು ಮತ್ತು ಬೆಲ್ಲನ ಹಾಗೆಯೇ ಹಾಕಿಟ್ಟೆ. ಬೆಲ್ಲ ಇದಕ್ಕೆ ಜಾಸ್ತಿ ಬೇಡ, ನಾವು ಬೇಳೆ ಜಾಸ್ತಿ ಹಾಕೋದ್ರಿಂದ ನೋಡಿ ಅದು ಬೇಯ್ತಾ ಇರಬೇಕಿದ್ರೆ ಒಂದು ಕರ್ಬೂಜದ ರಸಾಯನ ಮಾಡೋಣ. ಈ ಸೆಕೆಗೆ ಕರ್ಬೂಜದ ರಸಾಯನ ತುಂಬಾ ಒಳ್ಳೆಯದಾಗತ್ತೆ. 1 ಕರ್ಬೂಜ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು. ಅದರ ಇದು ಎಸಿಬೇಡಿ, ಏನು ಗೊತ್ತಾ, ತಿರುಳಲ್ಲಿ ನೀರಿರುತ್ತೆ, ಅದನ್ನ ಎಸಿಬೇಡಿ. ಒಂದು ವಿಷಯ ಗೊತ್ತಾ, ನಮ್ಮ ಮನೆಯಲ್ಲಿ 3 ಬೆಕ್ಕುಗಳಿಗೆ ಇದರ ತಿರುಳು ಅಂದರೆ ಆಯಿತು. ಈ ಕರ್ಬೂಜ ಹಣ್ಣು ಹಾಕಿದರೆ ಕಂಪ್ಲೀಟ್ ಗಬ ಗಬ ಅಂತ ಈ ಮೀನು ತಿಂತಾವಲ್ಲ ಬೆಕ್ಕುಗಳು ಹಾಗೆ ತಿಂತವೆ. ತೆಗೆದು ಮುಚ್ಚಿಡದಿದ್ರೆ ನನಗೆ ಬರುವಾಗ ಬರೀ ಪಾತ್ರೆ ಇರುತ್ತೆ, ಇದ್ರದ್ದು ಏನೂ ಇರೋದಿಲ್ಲ. ಅದಕ್ಕೆ ನಾವು ತಟ್ಟೆಗೆ ಹಾಕಿಬಿಟ್ಟು ತಿಂದ್ಕೊಳ್ಳಿ ನೀವೇ ಅಂತಂದ್ಬಿಟ್ಟು ನೋಡಿ. ಇದನ್ನ ನೀಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಆನಂತರ ತೆಂಗಿನಕಾಯಿ ನಾನು ಬಿಸಿಲಿನಲ್ಲಿ ನೆನೆಸಿಟ್ಟಿದ್ದು ನೋಡಿದ್ರಲ್ಲ ನೀವು, ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಆನಂತರ ಸ್ವಲ್ಪ ಈ ತಿರುಳನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ರಸಾಯನ ರೆಡಿ. ತುಂಬಾ ಚೆನ್ನಾಗಾಗುತ್ತೆ. ಅವಲಕ್ಕಿ ಹಾಕ್ಕೊಂಡು ತಿನ್ನಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನೋಡ್ಬೋದು ನಾನು ಎಲ್ಲ ಮಾಡ್ತಾಯಿದ್ದೀನಿ. ಇದನ್ನ ಪುಡಿ ಮಾಡ್ಕೊಳ್ಳಿ ಫಸ್ಟ್. ಆನಂತರ ತಿರುಳು ಹಾಕಿ ಸ್ವಲ್ಪ ತಿರುವಿದ್ದೀನಿ ನೋಡ್ಬೋದು. ನಾನು ಹಾಲು ತೆಗಿಯೋಕ್ಕೆ ಹೋಗಿಲ್ಲ. ಸಾಧಾರಣ ತೆಂಗಿನಕಾಯಿ ಹಾಲು ತೆಗಿಯೋ ಪಾರ್ಟಿ ನಾನಲ್ಲ, ಯಾಕಂದರೆ ತುಂಬ ಅದರಲ್ಲಿ ಫೈಬರ್ ಇರುತ್ತೆ, ನಮಗೆ ಹೆಲ್ಪ್ ಆಗುತ್ತೆ. ಆದ ಕಾರಣ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ರುಬ್ಕೊಳ್ಬೇಕು ಅದನ್ನ ಅಷ್ಟೇ. ಆನಂತರ ಈ ರಸಾಯನಕ್ಕೆ ಮಿಕ್ಸ್ ಮಾಡಿದರೆ ಹಾಗೇ ಬಿಟ್ಟು ರಸಾಯನ. ನಮ್ಮ ಮನೇಲಿ ಯಾರೋ ಬಂದಿದ್ದರು, ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಅಡುಗೆ ಮಾಡಿದ್ದೆ ಆವತ್ತು. ನೋಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದರೆ ರಸಾಯನ ಹಾಗೇ ಬಿಡ್ತು. ಈ ಸೆಕೆಗೆ ಅಂತೂ ಈ ಉಡುಪಿಯಲ್ಲಿ ಎಷ್ಟು ಸೆಕೆ ಇದೆ ಅಂತಂದರೆ, ಈ ಕರ್ಬೂಜ ಎಲ್ಲ ಬರೋದ್ರಿಂದ ಇಲ್ಲಿ ಇಬ್ಬೆಳ್ಳು ಅಂತ ಇನ್ನೊಂದು ವೆರೈಟಿದು ಸಿಗುತ್ತೆ. ಅದರ ಬದಲು ಈಗ ತುಂಬ ಕಡಿಮೆ ಆಗಿದೆ. ಲೋಕಲಲ್ಲಿ ಈಗ ತರಕಾರಿ ಬೆಳೆದು ಕಡಿಮೆ ಆಗೋದ್ರಿಂದ ಈಗ ನಾವು ತರಿಸ್ತೀವಿ. ಇದನ್ನ ರಸಾಯನ ರೆಡಿ ಆಯಿತು ನೋಡಿ. ಬೇಳೆ ಕೂಡ ಬೆಂದಾಗಿದೆ, ಅದನ್ನ ಸ್ವಲ್ಪ ನುರಿಬೇಕು ನಾವೀಗ. ಇಡೀ ಕಾಳು ಇದ್ದರೆ ಚೆಂದ ಆಗೋದಿಲ್ಲ ಸಾರಿಗೆ. ನಾನು ತುಂಬ ಸಲ ಹೇಳಿದ್ದೀನಿ, ತುಂಬ ಬೇಳೆ ಬೇಯಿಸೋರಾದರೆ ಏನು ಮಾಡ್ತಾರೆ ಗೊತ್ತಾ, ಬೇಳೆನ ಸಾಂಬಾರಿಗೆ ಇರ್ತಾರೆ, ಅದರ ಕಟ್ಟನ್ನು ತೆಗೆದು ಸಾರು ಮಾಡ್ತಾರೆ. ಅದೇ ಟೇಸ್ಟ್ ಆ್ಯಕ್ಚುಲಿ. ಕೆಲವರಿಗೆ ತೊಗರಿ ಬೇಳೆ ತುಂಬ ವಾಯು ಅಂತ ಅನ್ಸೋರಿಗೆ ಕಟ್ಟು ಏನೂ ಆಗೋದಿಲ್ಲ ಅವರಿಗೆ. ಕಟ್ಟು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ.
ವಾಯು ಆಗೋದಿಲ್ಲ ಅಂತ ಹಿರಿಯರೆಲ್ಲ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ. ಈ ಊರಲ್ಲಿ ತುಂಬ ಇದಾಗುತ್ತೆ, ಎಂಥದ್ದು ಗೊತ್ತಾ, ತುಂಬ ವಾಯು ಆಗುತ್ತೆ, ಬೇಳೆ ಬಳಸೋದು ತುಂಬಾ ಕಡಿಮೆ. ನೋಡಿ ಅದಕ್ಕೆ ಕಾಯಿ ಮೆಣಸು, ಆಮೇಲೆ ರುಬ್ಬಿಟ್ಟಿರ್ತೀವಲ್ಲ ಅದು, ಸ್ವಲ್ಪ ಇಂಗು ಹಾಕಿ ನೀಟಾಗಿ ಕುದಿಸಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸಿಟ್ಕೊಳ್ಳಿ. ಈ ಥರ ಮಾಡಿದರೆ ಸಾರು ಒಂಥರ ಬೇರೆಯೇ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ. ನೋಡಿ ಆನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಎಣ್ಣೆ, ಒಂದು ತೆಂಗಿನಕಾಯಿ ಚಿಪ್ಪು ಕೂಡ ಹಾಕಿ, ನಿಮಗೆ ತುಂಬ ಸಲ ಹೇಳಿದ್ದೀನಿ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು ಅಂತ. ತೊಳೆದು ಹಾಕಿ, ಮನೆಯದು ತೆಂಗಿನಕಾಯಿ ಆದ ಕಾರಣ ಧೈರ್ಯದಿಂದ ಹಾಕ್ತೀವಿ ನಾವು. ಆನಂತರ ಕಾಡು ಕೊತ್ತಂಬರಿ ಸೊಪ್ಪಿತ್ತು, ಅದನ್ನೂ ಸ್ವಲ್ಪ ನುರಿದು ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ನನಗೆ ಜವಾರಿ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಆಸೆ. ಇಲ್ಲಿ ಸಿಗೋದಿಲ್ಲ ಜಾಸ್ತಿ, ಅದು ಫಾರ್ಮಿದ್ದು ಕೊತ್ತಂಬರಿ ಸೊಪ್ಪು ಸಿಗುತ್ತೆ, ನನಗೆ ಅದು ಇಷ್ಟ ಆಗೋದಿಲ್ಲ. ನೋಡಿ ಒಂದು ಕುದಿ ಬಂದರೆ ಆಮೇಲೆ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಯಿತು. ಈಗ ಒಂದು ಮೊಸರು ಬಜ್ಜಿ ಮಾಡೋಣ. ಇದು ಕುದಿತಾ ಇರುವಂಗೆ ಮೊಸರು ಬಜ್ಜಿ ಮಾಡೋಣ. ಮೂಲಂಗಿದು ಮೊಸರು ಬಜ್ಜಿ ಈ ಸೆಕೆಗೆ ಒಳ್ಳೆಯದಾಗೋದು ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಸಿಪ್ಪೆ ತೆಗೆದು ತೊಟ್ಟು ತೆಗೆದು ತುರ್ಕೊಳ್ಳಿ. ಆ್ಯಕ್ಚುಲಿ ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ತುರಿದ ನಂತರ ಸ್ವಲ್ಪ ಅದರಲ್ಲಿ ಸ್ವಲ್ಪ ಶುಂಠಿ ಕೂಡ ತುರಿದು ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ, ಒಂದು ಇಂಚಷ್ಟು ಶುಂಠಿ ಬೇಕಾಗತ್ತೆ. ಅರ್ಧ ಚಮಚ ತುರಿ ಶುಂಠಿದ್ದು. ಆನಂತರ ಅದಕ್ಕೆ ಕಾಯಿ ಮೆಣಸು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಆಗುತ್ತೆ ಅಂತನೋರು ಒಗ್ಗರಣೆಗೂ ಹಾಕ್ಕೊಳ್ಬೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ನಾನು ಜವಾರಿ ಕೊತ್ತಂಬರಿ ಸೊಪ್ಪೆ ಹಾಕಿದ್ದೆ. ಆನಂತರ ಇದಕ್ಕೆ ಮಜ್ಜಿಗೆ ಅಥವಾ ಹುಳಿ ಮಜ್ಜಿಗೆ ಇದ್ದರೆ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪು ಹಾಕಿದ ನಂತರ ಮೂಲಂಗಿ ಕೂಡ ನೀರು ಬಿಟ್ಕೊಳ್ಳುತ್ತೆ, ತುಂಬ ಬರ ಆಗಿಬಿಡುತ್ತೆ. ಆಮೇಲೆ ಬೇಡ, ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ದಪ್ಪ ಮೊಸರು ಬೇಕಾದರೂ ಮೊಸರು ಹಾಕ್ಕೋಬೋದು. ಇದೆಲ್ಲ ಏನು ಗೊತ್ತಾ, ಈ ಚಪಾತಿಗೆ ಪರೋಟಕ್ಕೆಲ್ಲ ಅಲ್ಟಿಮೇಟ್ ಆಗುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಕೊನೆಗೆ ಒಟ್ಟಿಗೆ ಒಗ್ಗರಣೆ ಕೊಡೋಣ. ನೋಡಿ ಕೊತ್ತಂಬರಿ ಸೊಪ್ಪು ನಾನು ಹೇಳಿದ್ನಲ್ಲ, ಜವಾರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನಾನು. ಜವಾರಿಯಲ್ಲ, ಮನೆಯಲ್ಲಿರುವ ಮೆಕ್ಸಿಕನ್ ಕೊತ್ತಂಬರಿ ಸೊಪ್ಪು ಅದು. ಈಗ ಒಂದು ಒಗ್ಗರಣೆ ಮಾಡೋಣ. ತುಪ್ಪ, ಜೀರಿಗೆ, ಇಂಗು, ಕರ್ಬೇವಿನ ಸೊಪ್ಪು ಹಾಕಿ ಸಾರಿಗೆ ಒಗ್ಗರಣೆ. ಕೆಲವರು ಸಾಸಿವೆ ಬೆಳ್ಳುಳ್ಳಿ ಹಾಕೋರು ಇದ್ದಾರೆ, ಅದು ನಿಮ್ಮ ಇಷ್ಟ. ಬಟ್ ಉಡುಪಿಯ ಸಾರಿಗೆ ಅದೆಲ್ಲ ಯಾವುದನ್ನು ಹಾಕೋದಿಲ್ಲ. ಈವನ್ ಟೊಮೆಟೊ ಕೂಡ. ಇವತ್ತಿನ ಈ ಮಲ್ಟಿ ಅಡಿಗೆದು ವಿಡಿಯೋ ಹೇಗಾಯಿತು ಅಂತ ಹೇಳಿ ಆಯಿತಾ ಕಮೆಂಟ್ಸಲ್ಲಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗೋ ಬೇಕೋ ಅವರಿಗೆ ಶೇರ್ ಮಾಡಿಕೊಳ್ಳಿ. ನೋಡಿ ಈಗ ಮೊಸರು ಬಜ್ಜಿಗೆ ಒಂದು ಒಗ್ಗರಣೆ ಕೊಡೋಣ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಇದಕ್ಕೆ ಸ್ವಲ್ಪ ಇಂಗು ಹಾಕಬೇಕು. ಮೊಸರು ಬಜ್ಜಿಗೆ ಒಗ್ಗರಣೆಗೂ ಸ್ವಲ್ಪ ಇಂಗು ಹಾಕಬೇಕು. ಕರ್ಬೇವಿನ ಸೊಪ್ಪು ಹಾಕಿ ನೋಡಿ, ಇಂಗು ಹಾಕಿದರೆ ಹಾಗೇ ಬಿಡ್ತು. ಅದೇ ಹೇಳಿದ್ರೆ ನಿಮ್ಗೆ ಖಾರ ಬೇಕು ಅಂತಂದರೆ ಸ್ವಲ್ಪ ಕಾಯಿ ಮೆಣಸು ಇಲ್ಲೂ ಹಾಕ್ಕೊಳ್ಳಿ. ಅದು ಕಾಯಿ ಮೆಣಸು ಜಾಸ್ತಿ ಖಾರ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ನೋಡಿ ಒಗ್ಗರಣೆ ಹಾಕ್ಕೊಂಡ್ರೆ ಹಾಗೇ ಬಿಡ್ತು. ನೋಡಿ ಅನ್ನದ ಮೇಲೆ ತುಪ್ಪ ಸಾರಿಗೋಸ್ಕರ, ಮೊಸರು ಬಜ್ಜಿ, ರಸಾಯನ ಅವಲಕ್ಕಿ ಜೊತೆ ನೋಡ್ಬೋದು. ಸಾರು ಒಂದು ಕಡೆಯಿಂದ, ಮೊಸರು ಬಜ್ಜಿ. ಹೇಗಾಗಿದೆ ಹೇಳಿ ಫ್ರೆಂಡ್ಸ್ ಇವತ್ತಿನ ಅಡುಗೆ. ಈಗ ಒಂದು ಡ್ರಿಂಕಿದ್ದು ಒಂದು ರೆಸಿಪಿ ತೊಗೊಂಬಂದಿದ್ದೀನಿ, ಈ ಬೇಸಿಗೆಯಲ್ಲಿ ಮಾಡುವಂಥದ್ದು. ನೆಲ್ಲಿಕಾಯಿನ ತುರಿದಿಟ್ಕೋಬೇಕು, ಆನಂತರ ಬೀಟ್ರೋಟ್ನ ತುರಿದಿಟ್ಕೋಬೇಕು, ಒಣಗಿಸ್ಬೇಕು. ಅದನ್ನ ನೀಟಾಗಿ ಒಣಗಿಸ್ಕೋಬೇಕು. ಏನು ಗೊತ್ತಾ, ಎಷ್ಟು ನಾವು ನೆಲ್ಲಿಕಾಯಿ ತೊಗೊಂಡಿರ್ತೀವಿ ಅಂದರೆ KG ಲೆಕ್ಕದಲ್ಲಿ ಅಷ್ಟೇ ನಾವು ಬೀಟ್ರೋಟ್ ಹಾಕ್ಕೊಳ್ಬೋದು. ಎಲ್ಲ ತುರಿದಿಟ್ಟಿದ್ದೀನಿ, ನೋಡ್ಬೋದು. ಒಣಗಲಿಕ್ಕೆ ಒಂದು 3-4 ದಿವಸ. ಇಲ್ಲಿ ಏನು ಗೊತ್ತಾ, ನಾನು ಮೊನ್ನೆಯಿಂದ ಗ್ರಹಣ ದಾಟಿದ ನಂತರ ಇಲ್ಲಿ ತುಂಬ ಮೋಡ ಇದೆ, ಅದಕ್ಕೆ ಜಾಸ್ತಿ ಬೇಗ ಒಣಗಿಲ್ಲ. ನೋಡಿ ಆನಂತರ ಇದಕ್ಕೊಂದು ಮಸಾಲೆ ಹಾಕಬೇಕು. ಏನು ಗೊತ್ತಾ ಮಸಾಲೆ, 1 to 1.5 ಚಮಚ ಕೊತ್ತಂಬರಿ ಅಲ್ವೇ, ಜೀರಿಗೆ ಮತ್ತು ಸೋಂಪು. ಆನಂತರ ಒಂದು ಅರ್ಧ ಚಮಚಷ್ಟು ಕಾಳು ಮೆಣಸು, ಇಷ್ಟನ್ನು ಹಾಕಿ ಹುರ್ಕೊಂಡು ಆ ಒಣಗಿದ ನೆಲ್ಲಿಕಾಯಿ ಮತ್ತು ಬೀಟ್ರೋಟ್ ಮಿಕ್ಸರ್ ಜೊತೆ ಅದನ್ನ ಪುಡಿ ಮಾಡಿಕೊಳ್ಬೇಕು ಅಷ್ಟೇ, ಮತ್ತಿನ್ನೇನಿಲ್ಲ. ಸ್ವಲ್ಪ ಬಿಸಿ ಆಗಲಿ ಅಂತ ಬಾಣಲಿ ಮೇಲೇ ಹಾಕಿಟ್ಟೆ ನೆಲ್ಲಿಕಾಯಿನ.
ನಿಮಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆನಂತರ ಏನು ಗೊತ್ತಾ, ನಾನು ಇದಕ್ಕೆ ಉಪ್ಪಿನ ಬದಲು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂತ ಅದನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಅನ್ನೋರು ಉಪ್ಪನ್ನು ಕೂಡ ಹಾಕಿ ಇಲ್ಲೇ ಸ್ವಲ್ಪ ಹುರಿದಾಗಲೇ ಹಾಕಿಬಿಟ್ರೆ ಗರಿ ಗರಿಯಾಗಿ ಬರುತ್ತೆ ಅದು. ಈ ಬೇಸಿಗೆಯ ದಾಹ ಇದೆಯಲ್ಲ, ಇದಕ್ಕೆ ಬೀಟ್ರೂಟ್ ಮತ್ತು ನೆಲ್ಲಿಕಾಯಿ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಮಾಡಿ ನೋಡ್ಕೊಳ್ಳಿ. ನೋಡಿ ಬ್ಲ್ಯಾಕ್ ಸಾಲ್ಟ್ ಹಾಕಿ ನೋಡಿ, ಇದು ಒಣಗಿ ಹೇಗಾಗಿದೆ ಅಂತ ನೋಡ್ಬೋದು. ಇಲ್ಲಿ ಅಷ್ಟು ಒಣಗೋದಿಲ್ಲ. ನನಗೆ ಮೈಕ್ರೋವೇವಲ್ಲಿ ಇಟ್ಟು ಒಣಗಿಸ್ಲಿಕ್ಕೆ ಬೇಜಾರಾಯಿತು, ಅದಕ್ಕೆ ಸುಮ್ಮನೆ ಹೀಗೇ ಹಾಕಿಬಿಟ್ಟೆ. ಅದರ ಬಿಸಿಗೆ ಸ್ವಲ್ಪ ಬಾಣಲಿ ಇತ್ತಲ್ಲ ಅಲ್ಲಿಗೆ ಒಣಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡೆ. ನೋಡಿ ಅದನ್ನು ನೋಡಿ 1-1.5 ಚಮಚೆಯಷ್ಟು ನಾವು ಒಂದು ಲೋಟಗೆ ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 2-3 ಐಸ್ ಕ್ಯೂಬ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದರ ಮೇಲೆ ಇದ್ದರೆ ನೀವು ಪುದೀನ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ 1 ಚಮಚೆಯಷ್ಟು ಬೆಲ್ಲ ಅಥವಾ ಅದು ಸಕ್ಕರೆ ಬ್ರೌನ್ ಶುಗರ್ ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಶುಗರ್ ಬೇಡ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ರಿಫ್ರೆಶಿಂಗ್ ಆಗಿರುತ್ತೆ. ಇದು ಮಧ್ಯಾಹ್ನದ ಹೊತ್ತಿಗೆ ಅಂತೂ ಯಾರಾದರೂ ಬಂದರೆ ಈ ಥರ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಮಕ್ಕಳಿಗಾದಾಗ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಹಾಗೇ ಬಿಡ್ತು ನೋಡಿ, ಅದು ಪುಡಿನೂ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ಅಂತಂದರೆ, ನಾನು ಸ್ವಲ್ಪ ಮಾಡಿದ ಟೈಮ್ ಸರಿ ಇಲ್ಲ ಅಂತ ಅನಿಸ್ಬಿಡ್ತು. ಯಾವತ್ತೂ ನನಗೆ ಹೀಗಿನ ಏನಾದರೂ ಮಾಡಬೇಕಿದ್ರೆ ಮೋಡ ಬರೋದು ನೋಡಿ. ಅದು ಕಲರ್ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ, ನೀವು ಮಾಡಿದಾಗ ಗೊತ್ತಾಗಲಿಲ್ಲ ಎಷ್ಟು ಬಿಟ್ಕೊಂಡಿದೆ, ನೋಡ್ಬೋದು ನೀವು ಇಲ್ಲಿ. ಆಯಿತಾ, ಇನ್ನು ನೋಡಿ ಒಂದು ಅರ್ಜೆಂಟ್ಗಾಗುವಂತಹ ಟೊಮೆಟೊ ಪಲ್ಯನ ಮಾಡ್ತಾಯಿದ್ದೀನಿ. ಟೊಮೆಟೊ ಮತ್ತು ಆ್ಯಕ್ಚುಲಿ ಆಲೂಗಡ್ಡೆನೂ ಹಾಕ್ಬೋದು, ಗೆಣಸು ಹಾಕ್ಬೋದು. ನಾನು ಇಲ್ಲಿ ಗೆಣಸು ಹಾಕ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ, ನಾನು ಸ್ವಲ್ಪ ಸಾಸಿವೆ ಎಣ್ಣೆನೂ ಬಳಸ್ತೀನಿ. ಸ್ವಲ್ಪ ಸಾಸಿವೆ ಎಣ್ಣೆ, ಸ್ವಲ್ಪ ರಿಫೈನ್ಡ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಬಳಸ್ತೀನಿ. ನಾನು ನಾರ್ತಿಗೆ ಹೋದಾಗ ಪ್ರಾಬ್ಲಮ್ ಆಗಬಾರ್ದು ನೋಡಿ, ಅದಕ್ಕೆ ನಾರ್ತ್ ಇಂಡಿಯನ್ನೆಲ್ಲ ಅದನ್ನೇ ಬಳಸೋದು, ಸಾಸಿವೆ ಎಣ್ಣೆನೇ. ನೋಡಿ 1 ಚಮಚೆ ಉದ್ದಿನಬೇಳೆ, ಅರ್ಧ ಚಮಚೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅನ್ನಕ್ಕೆ ಬಿಡಿ. ಅಷ್ಟೊತ್ತಿಗೆ ನಾವಿಲ್ಲಿ ಗೆಣಸನ್ನು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೇಕು. ಅದಕ್ಕೆ ಒಗ್ಗರಣೆಗೆ ಏನೆಲ್ಲ ಹಾಕಬೇಕು ನೋಡ್ಕೊಂಬರೋಣ. ಕರಿಬೇವಿನ ಸೊಪ್ಪು, ಕಾಯಿಮೆಣಸು, ಶುಂಠಿ, ಸ್ವಲ್ಪ ಇಂಗು. ಇದನ್ನ ಚಟಪಟ ಅಂದ ನಂತರ ಉದ್ದಿನಬೇಳೆ ಕೆಂಪಾದ ನಂತರ ಹಾಕ್ಕೊಳ್ಬೇಕು. ನೋಡಿ ಶುಂಠಿನೂ ಹಾಕ್ಕೊಳ್ಳಿ, ಬೇಕಾದ್ರೆ ತುರಿದು ಹಾಕ್ಕೊಳ್ಬೋದು, ಜಜ್ಜಿ ತುರಿದು ಎಲ್ಲ. ಆನಂತರ ನೋಡಿ ಗೆಣಸನ್ನು ನೋಡಿ ಸಿಪ್ಪೆ ನೀಟಾಗಿ ತೊಳೆದೆ. ಆ್ಯಕ್ಚುಲಿ ಸಿಪ್ಪೆ ತೆಗೆಯೋದು ಅಷ್ಟು ವಿಶೇಷ ಅಲ್ಲ, ಗೆಣಸಿನ ಸಿಪ್ಪೆ ಬೇಕು ಅಂತಾರೆ. ಆದರೂ ಮಣ್ಣಿರುತ್ತಲ್ವ, ಚೆಂದ ಉಜ್ಜಿ ತೊಳೆದೆ, ಹೋಯಿತು ನೋಡಿ. ಆದರೂ ಫುಲ್ಲು ಹೋಗಿರಲಿಲ್ಲ. ಗೆಣಸನ್ನು ಹಾಕ್ಕೊಳ್ಳಿ, ಅದ್ರ ಜೊತೆಗೆ ಟೊಮೆಟೊ. ಈ ಥರ ನಿಮಗೆ ಗೆಡ್ಡೆ ತರಕಾರಿ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ಬಟಾಟೆ ಅಥವಾ ಆಲೂಗಡ್ಡೆ, ಇವನು ಬೀಟ್ರೂಟ್ ಇದ್ದು ಕೂಡ ಮಾಡ್ಬೋದು. ಬೀಟ್ರೂಟ್ ಬಟ ತುರಿಬೇಕಾಗತ್ತೆ ಅಷ್ಟೇ, ತುಂಬಾ ಚೆನ್ನಾಗಾಗುತ್ತೆ ಇದು. ಚಪಾತಿಗಂತೂ ಮೊನ್ನೆ ಗ್ರಹಣದ ಅವತ್ತು ನಾನು ಮಾಡಿದೆ. ಬೆಳಗ್ಗೆ ಮಧ್ಯಾಹ್ನ ನಾವು ಊಟ ಮಾಡಿರಲಿಲ್ಲ, ಚಪಾತಿ ಜೊತೆ ಇದನ್ನು ನೆಂಚ್ಕೊಂಡು ತಿಂದಿದ್ದೀವಿ ಆ್ಯಕ್ಚುಲಿ. ಆನಂತರ ಚಪಾತಿನೂ ಮಾಡೋದು ತೋರಿಸಿದ್ದೀನಿ ನಿಮಗೆ. ಸರ್ವ್ ಮಾಡೋದು ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಆವತ್ತು, ಗ್ರಹಣದ ಅವತ್ತು ಗಡಿಬಿಡಿ ಆಯಿತು. ಆನಂತರ ಒಂದು 2-3 ಟೊಮೆಟೊ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಮಸಾಲೆ ಏನು ಜಾಸ್ತಿ ಬೇಕಾಗಲ್ಲ, ನಾನು ಸಾರಿನ ಪುಡಿ ಮಾಡ್ತೀವಲ್ವ ಅದನ್ನೇ ನಾನು ಹಾಕೋದು ಇದಕ್ಕೆ. ನಾಳೆ ನಮ್ಮ ಮಾವಂದು ಶ್ರಾದ್ದ ಇದೆ, ಭಾನುವಾರದ ಅವತ್ತು ಮಾಸಿಕ ಇದೆ, ಅದರದ್ದು ವೀಡಿಯೋ ಮಾಡಿ ಸಾಧ್ಯವಾದರೆ ಹಾಕ್ತೀನಿ. ಮೋಸ್ಟ್ಲಿ ಸೋಮವಾರದ ನಂತರ ಇನ್ನು ನೆಕ್ಸ್ಟ್ ವೀಡಿಯೋ ಹಾಕಲಿಕ್ಕಾಗುತ್ತೆ. ಡೈಲಿ ಅಲಂಕಾರದ ಹಾಕ್ತೀನಿ ನೋಡಿ. ಇದು ಉದ್ದಿನಬೇಳೆ ಕೆಂಪಾದ ತಕ್ಷಣ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳಿ. ಇಂಗು ಹಾಕ್ಕೊಳ್ಳೇಬೇಕಾಗತ್ತೆ. ನೀವು ತಿನ್ನೋರಾದರೆ ನೋಡಿ, ಇದು ಒಗ್ಗರಣೆಗೆ ಕರಿಬೇವಿನ ಸೊಪ್ಪೆಲ್ಲ ಹಾಕ್ತೀವಲ್ಲ, ತಿನ್ನೋರಾದರೆ ಬೆಳ್ಳುಳ್ಳಿ 1-2 ಜಜ್ಜಿ, ಆಮೇಲೆ ಈರುಳ್ಳಿ 3-4 ಹಾಕೋಬೋದು, ಅದು ಚೆನ್ನಾಗಾಗತ್ತೆ ನೋಡಿ. ಅದರ ಮೇಲೆ ಗೆಣಸಿನ ಮೇಲೆ ಅರಿಶಿನ ಹಾಕ್ಕೊಂಡಿದ್ದನ್ನು ನೋಡ್ಬೋದು. ನಾನು ಕೆಲಸನ ಶಾರ್ಟ್ ಮಾಡ್ಕೊಳ್ಳೋದು, ಯಾವತ್ತು ನನಗೆ ಉದ್ದ ಕಿಚನಲ್ಲಿ ಕೂತ್ಕೊಳ್ಳೋದು ನನಗೂ ಮನಸ್ಸಿಲ್ಲ. ಒಟ್ಟು ಏನು ಗೊತ್ತಾ, ಹೆಲ್ದಿ ವರ್ಷನ್ ಬೇಕು ಅಷ್ಟೇ ನೋಡಿ. ಇದು ಸ್ವಲ್ಪ 1 ನಿಮಿಷ ತನಕ ಫ್ರೈ ಮಾಡಿ, ಅದನ್ನ ಚೆಂದ ಎಳ್ಕೊಳ್ಳಿ ಅದು ಗೆಣಸು ಎಣ್ಣೆನ. ಆನಂತರ ಅದಕ್ಕೆ ಒಂದು ಮುಳುಗುವಷ್ಟು ನೀರು ಹಾಕಿ, ಇದು ಸೆಮಿ ಲಿಕ್ವಿಡ್ ಥರನೇ ಇರುತ್ತೆ.
ನಿಮಗೆ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಬೇಕಾದರೆ ಬಟಾಣಿ ಕಾಳು ಕೂಡ ಹಾಕ್ಕೊಳ್ಬೋದು. ನೋಡಿ, ಅದು ಅರ್ಧ ಅರ್ಧದಿಂದ ಮುಕ್ಕಾಲು ಬೆಂದಾಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ. ಆನಂತರ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನಿಮ್ಗೆ ಏನು ಮಸಾಲೆ ಬೇಕು ಇಲ್ಲಿ ಹಾಕ್ಕೊಳ್ಬೋದು. ನಾವು ಸಾರಿನ ಪುಡಿ ಬೇಡ ಅನ್ನೋರು ಕಾಯಿ ಮೆಣಸು ಜಾಸ್ತಿ ಹಾಕಿನಿ, ಸ್ವಲ್ಪ ಗರಂ ಮಸಾಲೆ ಹಾಕಿನೂ ಮಾಡ್ಬೋದು ಇದು. ಆನಂತರ ಬಟಾಣಿಗಳು ನೆನಪಾಯಿತು. ಹಸಿ ಬಟಾಣಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅದನ್ನೂ ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಅದನ್ನ ನುರಿಬೇಕು, ಸ್ವಲ್ಪ ದಪ್ಪ ಬರುತ್ತೆ ಆವಾಗ. ಇನ್ನೂ ಅದು ಏನು ಗೊತ್ತಾ, ಎಷ್ಟು ಬೆಂದಷ್ಟು ಅದು ಚೆನ್ನಾಗಿ ಆಗ್ತಾ ಬರುತ್ತೆ. ಆಮೇಲೆ ಬಟಾಣಿ ಕಾಳು ಹಾಕಿ ಚಪಾತಿ ಮತ್ತು ಪೂರಿಗೆ ಅಂತೂ ಭಾಳ ಚೆಂದಾಗುತ್ತೆ ಇದು. ಅನ್ನ ಜೊತೆನೂ ತುಪ್ಪ ಹಾಕ್ಕೊಂಡು ಕಲಸಿ ಊಟ ಮಾಡಲಿಕ್ಕೆ ಒಂದು ಗಡಿಬಿಡಿ ಅಂತ ಅಂದಾಗ ನೋಡಿ, ಈ ಥರ ಆಲೂಗಡ್ಡೆ ಟೊಮೆಟೊ ಸಾಧಾರಣ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಥರ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು. ತರಕಾರಿನೂ ಹೋಗುತ್ತೆ. ಆನಂತರ ನಮ್ಮ ಮನೆಯಲ್ಲಿ ಆವತ್ತು ಗ್ರಹಣದ ಆವತ್ತು ನೋಡಿ, ಇದು ಕಲ್ಲಂಗಡಿ ಇತ್ತು, ಹಳದಿ ಸಿಪ್ಪೆದು ಒಳಗೆ ಕೆಂಪಿತ್ತು. ಅದನ್ನ ಕಲ್ಲಂಗಡಿ ಹೆಚ್ಚಿಟ್ಕೊಂಡೆ. ನಾನು ಕಲ್ಲಂಗಡಿ ಹೆಚ್ಚೋ ತೋರಿಸ್ಲಿಕ್ಕಲ್ಲ ಈ ವಿಡಿಯೋ ಮಾಡಿರೋದು. ಇದರ ಸಿಪ್ಪೆನ ತೆಗೆದು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಕಟ್ ಮಾಡಿಟ್ಟು ನಾವು ಇದು ಮಾಡ್ತೀವಲ್ವ ಐಸ್ ಕ್ರೀಮಿಗೆಲ್ಲ. ಒಂದು ನಿಮಿಷ ನೋಡಿ, ಇದಾಯಿತು. ನಾನು ಬೀಜ ತೆಗೆದಿಲ್ಲ, ನೀವು ನೋಡ್ಬೋದು. ನೀಟಾಗಿ ಹಚ್ಚಿಬಿಟ್ಟು ಅದನ್ನ ಒಣಗಿಸಿಟ್ಕೊಂಡಿದ್ದೀನಿ. ಐಸ್ ಕ್ರೀಮಿಗೆಲ್ಲ ಹಾಕ್ತೀವಿ, ಅದಕ್ಕೆ ಏನು ಹೇಳ್ತಾರೆ ನಾವು, ಆ್ಯಕ್ಚುಲಿ ಪಪ್ಪಾಯಿ ಹಣ್ಣಿದೆಲ್ಲ ಮಾಡ್ದಂಗೆ ಹೆಸರು ನೆನಪಾಗ್ತಲ್ಲ, ಹೇಳ್ತೀನಿ ನಾನು. ಅದನ್ನ ಮಾಡ್ಬೋದು. ನನಗೆ ಒಣಗಿಸಿರ್ತೀನಿ, ನಿಮಗೆ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನೆಲ್ಲ. ಟೂಟಿ ಫ್ರೂಟಿ, ಈಗ ನೆನಪಾಯ್ತು ನೋಡಿ, ಟೂಟಿ ಫ್ರೂಟಿನ ಮಾಡ್ಬೋದು ಇದರಲ್ಲಿ. ನಾನು ಹಿಂದಿನ ಅವತ್ತು ಕಟ್ ಮಾಡೋದು, ಮುಂದಿನ ಅವತ್ತು ಎಲ್ಲನೂ ಒಟ್ಟಿಗೆ ಹಾಕಿ ಒಣಗಿಸಿಟ್ಟಿದ್ದೀನಿ. ಇನ್ನೊಂದು ಸಲ ಆ ವಿಡಿಯೋನ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಚಪಾತಿ ಮಾಡೋದು. ನಾನು ಚಪಾತಿ ಮಾಡೋದು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಚಪಾತಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಬಂದೆ, ನೀವು ನೋಡ್ತಾ ಬನ್ನಿ. ನೋಡಿ, ಇದಾಗೇ ಬಿಡ್ತು. ಗ್ರಹಣ ನಮಗೆ ರಾತ್ರಿ ಕತ್ಲೆ ಬೀಳುವಾಗ 6:38ರಿಂದ 6:48 ತನಕ ಒಂದು 8 ನಿಮಿಷ ಇತ್ತು ಅಷ್ಟೇ. ನೋಡಿ, ನಾನು ಪತಂಜಲಿದು ಹಿಟ್ಟು ತರೋದು, ತುಂಬಾ ಚೆನ್ನಾಗಾಗತ್ತೆ ಅದು ನನಗೆ. ನೋಡಿ, ಇದನ್ನ ಸ್ಟವ್ ನಾನೇನು ಗೊತ್ತಾ, ಚಪಾತಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿನೇ ಕಲಸಿಬಿಡ್ತೀನಿ. ಆನಂತರ ಪುನಃ ಮೇಲೆ ಎಣ್ಣೆ ಹಾಕಲಿಕ್ಕೆ ಹೋಗೋದಿಲ್ಲ ನಾನು. ಸುಮ್ಮನೆ ಅದು ಈ ತವಕ್ಕೆ ಅದು ಅಂಟ್ಕೊಳ್ಳೋದೇ ಆಗಿಬಿಡುತ್ತೆ ಆ ಎಣ್ಣೆ. ಆಮೇಲೆ ಕರಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಾಗೇ ಬಿಡ್ತು. ಪುಲ್ಕನೂ ಮಾಡ್ದಂಗೆ ಆಗುತ್ತೆ, ಎಣ್ಣೆನೂ ಹೊಟ್ಟೆಗೆ ಹೋದಂಗೆ ಆಗುತ್ತೆ. ನಾನು ಇದೇ ಥರ ಮಾಡೋದು. ಸ್ವಲ್ಪ ತುಪ್ಪ ಎಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ ಇದಕ್ಕೆ. ಬೇಕಾದರೆ ತುಪ್ಪನ ಹಾಕಿ ಕಲಿಸ್ಬೋದು ನಾವು ಚಪಾತಿ ಹಿಟ್ಟು. ಹಾಗೇ ಬಿಡ್ತು, ನೋಡ್ಬೋದು ಚಪಾತಿ ಕೂಡ. ಹೇಗಾಯ್ತು ಹೇಳಿ ಫ್ರೆಂಡ್ಸ್ ಈ ವಿಡಿಯೋ. ಇಷ್ಟ ಲೈಕ್ ಮಾಡೋದನ್ನು ಮರಿಬೇಡಿ.